ನನ್ನೆಲ್ಲ ನೆಚ್ಚಿನ ಅಚ್ಚುಮೆಚ್ಚಿನ ಪ್ರಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ. ಅಯ್ಯಪ್ಪ ಸ್ವಾಮಿಗೆ ಭೂತನಾಥ ಅಂತ ಮತ್ತೊಂದು ಹೆಸರಿದೆ. ಅಂದರೆ ಒಬ್ಬ ತಂದೆ ತನ್ನ ಮಕ್ಕಳಿಗೆ ಅಪಾರ ಆಸ್ತಿಯನ್ನು, ಮಗನೇ ನೀನು ಇದನ್ನು ನೋಡ್ಕೊ, ಮಗನೇ ನೀನು ಇಷ್ಟನ್ನು ನೋಡ್ಕೊ, ನಾನು ಮಿಕ್ಕಿದನ್ನು ನೋಡ್ಕೊತೀನಿ ಅಂತ ಹೇಗೆ ಆಸ್ತಿಯನ್ನು ವಿಭಾಗ ಮಾಡುತ್ತಾರೆ, ಅದೇ ರೀತಿ ಪರಮಶಿವನು ಕೂಡ ಮೊಟ್ಟ ಮೊದಲಿಗೆ ಗಣಪತಿಗೆ ಭೂತನಾಥತ್ವವನ್ನು ಕೊಡ್ತಾರೆ. ಅದಕ್ಕೆ ಅವರಿಗೆ ಭೂತಗಣಾಧಿಪತಿ ಅಂತ ಹೆಸರಿದೆ. ಪ್ರತ್ಯೇಕವಾಗಿ ಮನುಷ್ಯನ ಮನಸ್ಸನ್ನು ಹಾಳು ಮಾಡುವ ಭೂತಗಣವನ್ನು ಅಯ್ಯಪ್ಪ ಸ್ವಾಮಿಗೆ ಕೊಡ್ತಾರೆ. ಅದರಿಂದ ನಾವು ದಿನ ಅಯ್ಯಪ್ಪ ಸ್ವಾಮಿಯವರ ದರ್ಶನ ಮಾಡೋದ್ರಿಂದ ನಮ್ಮ ಮನಸ್ಸು ಹಿಡಿತದಲ್ಲಿಟ್ಕೊಬೋದು. ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿದ್ದರೆ ನಾವು ಒಳ್ಳೆಯ ನಿರ್ಧಾರಗಳನ್ನ ತಗೊಳೋದಕ್ಕೆ ಸಾಧ್ಯವಾಗುತ್ತೆ.